ಕಾರ್ಕಳ ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರದ ಅವಧಿಯಲ್ಲಿ ಅಂದಿನ ಸಚಿವರಾಗಿದ್ದ ಸುನಿಲ್ ಕುಮಾರ್ ಅವರು ನಿಟ್ಟೆ ಗ್ರಾಮದ ಮದೆನಾಡಿನಲ್ಲಿ ಸುಮಾರು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜವಳಿ ಪಾರ್ಕ್ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿದ್ದರು. ಸ್ಥಳೀಯ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸುವ ಯೋಜನೆ ಇದಾಗಿದೆ ಎಂದು ಭರವಸೆ ನೀಡಿ, ಇದೀಗ ಶಿಲಾನ್ಯಾಸವಾಗಿ 3 ವರ್ಷಗಳಾದರೂ ಈವರೆಗೂ ಈ ಯೋಜನೆ ಕಾರ್ಯಗತವಾಗದೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಇದಕ್ಕೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಸಾಮಾಜಿಕ ಕಾರ್ಯಕರ್ತ ಬೆಳ್ಳಿಪ್ಪಾಡಿ ನೇಮಿರಾಜರಯ್ಯ ಆರೋಪಿಸಿದರು. ಅವರು ಕಾರ್ಕಳ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕೇವಲ ಚುನಾವಣೆಯ ಹಿನ್ನೆಲೆಯಲ್ಲಿ ತರಾತುರಿಯಲ್ಲಿ ಯೋಜನೆಯ ಸಾಧಕ ಬಾಧಕ ಚರ್ಚಿಸದೆ ಶಂಕುಸ್ಥಾಪನೆ ನಡೆಸಿ 3,000 ಉದ್ಯೋಗ ಸಿಗಲಿದೆ ಎಂದು, ಸ್ಥಳೀಯ ಉದ್ಯಮಗಳು ಬೆಳೆಯಲಿವೆ ಎಂದು ಜನರನ್ನು ವಂಚಿಸಲಾಗಿದೆ. ಇದು ವಿಶ್ವಾಸದ್ರೋಹದ ನಾಟಕ ಎಂದು ಆರೋಪಿಸಿದರು. ಈ ಯೋಜನೆಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಿಗದಿಪಡಿಸಿದ್ದ 20 ಕೋಟಿ ರೂಪಾಯಿ ಅನುದಾನವನ್ನು ಸಿಎಂ ಸಿದ್ದರಾಮಯ್ಯನವರು 27 ಕೋಟಿ ರೂಪಾಯಿಗೆ ಹೆಚ್ಚಿಸಿದ್ದು, ಶೀಘ್ರವೇ ಕಾಮಗಾರಿ ಆರಂಭಿಸುವ ಕುರಿತು ವಿಧಾನ ಪರಿಷತ್ ಸದಸ್ಯ ಮಂಜುನಾಥ ಭಂಡಾರಿಯವರು ಬೆಂಗಳೂರಿನಲ್ಲಿ ಹೇಳಿಕೆ ನೀಡಿದ್ದರು. ಆದರೆ ಈವರೆಗೂ ಈ ಯೋಜನೆ ಯಾಕೆ ಕಾರ್ಯಗತವಾಗಿಲ್ಲ ಎಂದು ನೇಮಿರಾಜ್ ರೈ ಪ್ರಶ್ನಿಸಿದರು. ಈಗಾಗಲೇ ಈ ಯೋಜನೆಗೆ ಜಮೀನು ಮಂಜೂರಾಗಿದ್ದರೂ ನಿಟ್ಟೆಯಿಂದ ಬೇರೆ ಕಡೆಗೆ ವರ್ಗಾಯಿಸುವ ಹುನ್ನಾರ ನಡೆಯುತ್ತಿದೆ. ಸುನಿಲ್ ಕುಮಾರ್ ಅವರ ಕುಮ್ಮಕ್ಕಿನಿಂದ ಈ ಯೋಜನೆಯನ್ನು ಸ್ಥಳಾಂತರಿಸುವ ಹುನ್ನಾರ ನಡೆಯುತ್ತಿದ್ದು, ಈ ಮೂಲಕ ಸ್ಥಳೀಯರ ಅನ್ನದ ಬಟ್ಟಲಿಗೆ ಕಲ್ಲು ಹಾಕುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಈ ಜವಳಿ ಪಾರ್ಕ್ ಯೋಜನೆಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 20 ಕೋ. ರು ಯೋಜನೆಯಾಗಿದ್ದು, ನಂತರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ 27 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿತ್ತು. ಬಜೆಟ್ನಲ್ಲಿಯೂ ಯೋಜನೆಗೆ ಮನ್ನಣೆ ನೀಡಲಾಗಿತ್ತು. ಆದರೂ ಕಾರ್ಯಾರಂಭವಾಗದೇ ಇರುವುದರಿಂದ ಯೋಜನೆಯ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಯ ವ್ಯವಹಾರ ನಡೆದಿದೆ ಎಂಬ ಆರೋಪಗಳು ಕೇಳಿಬಂದಿವೆ ಎಂದರು. ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರವು ಈ ಯೋಜನೆಯನ್ನು ಪೂರ್ಣಗೊಳಿಸುವ ಜವಾಬ್ದಾರಿ ವಹಿಸಬೇಕು ಮತ್ತು ನಡೆದಿರುವ ಅವ್ಯವಹಾರಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಎಂದು ಅವರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಆನಂದ ಜೋಸೆಫ್ ಮದೆನಾಡು, ಮೊಹಮ್ಮದ್ ಹಸನ್ ನಿಟ್ಟೆ, ಶರತ್ ಶೆಟ್ಟಿ ಮದೆನಾಡು ಉಪಸ್ಥಿತರಿದ್ದರು. ವರದಿ ಅರುಣ್ ಭಟ್, ಕಾರ್ಕಳ. ಸುಮಾರು 5 ವರ್ಷದ ಹಿಂದೆ ನಮ್ಮ ನಿಟ್ಟೆ ಮದೆನಾಡಿರುವ ಜಾಗದಲ್ಲಿ ಒಂದು ನಮ್ಮ ಶಾಸಕರಾದ ಸುನಿಲ್ ಕುಮಾರ್ ಅವರು ಒಂದು ಯೋಜನೆ, ಬಹಳ ಉತ್ತಮವಾದಂತಹ ಯೋಜನೆ, ಟೆಕ್ಸ್ಟೈಲ್ ಪಾರ್ಕ್, ಜವಳಿ ಪಾರ್ಕಿಗೆ ಒಂದು ಶಿಲಾನ್ಯಾಸವನ್ನು ಮಾಡಿದ್ರು. ಇಂದಿಗೆ 5 ವರ್ಷ ಕಳೆಯಿತು. 5 ವರ್ಷದ ಮೊದಲು ಅವ್ರು ಹಾಕಿ 3 ವರ್ಷವಾಯಿತು. ಇಂಧನ ಸಚಿವ ಅವರು ಮಾಡಿದ್ದಾರೆ. 3ಕ್ಕೆ ಒಂದು ಶಿಲಾನ್ಯಾಸವನ್ನು ಮಾಡಿದ್ದಾರೆ. ಈ ಯೋಜನೆ ಯಡಿಯೂರಪ್ಪನವರು ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ 2 ಯೋಜನೆಗಳನ್ನು ಅನುಮತಿ ನೀಡಿದ್ರು. ಅದರಲ್ಲಿ ಒಂದು ಯೋಜನೆಯನ್ನ ಅಂದು ಸಚಿವರಾಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರು ಅದು ಅವರ ಏರಿಯಾಗೆ ತಗೊಂಡ್ರು. ಶಿಗ್ಗಾವಿ, ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ಅವರು ವಹಿಸ್ಕೊಂಡ್ರು. ಇನ್ನೊಂದನ್ನ ಹಿಂದಿನ ಸಚಿವರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಆಗಿದ್ದರು, ಸಂಸ್ಕೃತ ಮಿನಿಸ್ಟರ್ ಆಗಿದ್ದರು, ಒಳ್ಳೆಯ ಪಾತ್ರಗಳು ಆಗಿದ್ದಂಥ ಸಮಯದಲ್ಲಿ ಅದನ್ನು ಸುನಿಲ್ ಕುಮಾರ್ ಅವರು ನನ್ನ ಕ್ಷೇತ್ರಕ್ಕೆ ಒಂದು ಉತ್ತಮವಾದ ಯೋಜನೆ ಬೇಕು ಅಂತ ಹೇಳಿ ಅದನ್ನ ಅವರು ನಮ್ಮ ಏರಿಯಾಕ್ಕೆ ತಗೊಂಡು ಬಂದು ನಿಮಗೆ ಅವರ ಭಾಷಣದಲ್ಲೆಲ್ಲ ಮತ್ತೆ ತುಂಬಾ ವಿಚಾರ ಹೇಳ್ತಾರೆ. ಬಂದು ಇಲ್ಲಿ ಮೊದಲಿಗೆ ಹೆಬ್ರಿ ಚಾಲದಲ್ಲಿ ಹೆಬ್ರಿಯಲ್ಲಿ ಮಾಡೋದಂತ ಅವ್ರ ಜಾಗ ನೋಡ್ಕೊಡು ಅಂತ ಹೇಳಿದ್ರು. ಕೊನೆಗೆ ಮಿಯಾರ್ನಲ್ಲಿ 20 ಎಕರೆ ಅಂತ ಹೇಳಿದ್ರು. ಕೊನೆಗೆ ನಮ್ಮ ನಿಟ್ಟೆಯಲ್ಲಿ 15 ಎಕರೆ ಇದು ಆಯ್ತು. ಈ ನಿಟ್ಟೆಯಲ್ಲಿ ಅದರ ಶಂಕುಸ್ಥಾಪನೆ ಕೂಡ ಆಯ್ತು. ಅಲ್ಲಿ ಆಗುವಾಗಲೇ ಸಾಧಾರಣ ನೋಡಿ ನಾವು ತಿಳಿದಂತೆ ಅದು 2021ಕ್ಕೆ ಬಿಜೆಪಿ ಸರ್ಕಾರದಿಂದ ಮಂಜೂರಾಗಿದ್ರು ಕೂಡ 23ರಲ್ಲಿ ಇವರು 2-3 ವರ್ಷ ಬಿಟ್ಟು ನಮ್ಮ ಇದರಲ್ಲಿ ಶಂಕುಸ್ಥಾಪನೆ ಆಯ್ತು. ಬೊಮ್ಮಾಯಿ ಅವರು ಅವರ ಏರಿಯಾದಲ್ಲಿ ಜುಲೈ 2022ಕ್ಕೆ ಶಿಗ್ಗಾವಿಯಲ್ಲಿ ಅದರ ಶಂಕುಸ್ಥಾಪನೆ ಮಾಡಿ ಅವರು ಮುಂದುವರಿಸಿಕೊಂಡು ಹೋದ್ರು.
ಆದ್ರೆ ದುರ್ದೈವ ಅಂತ ಹೇಳಿದ್ರೆ ಇವತ್ತು ನಾವು ಬರ್ಬೇಕು ಇಲ್ಲಿ, ಯಾಕೆ ನಿಮ್ಮ ಮುಂದೆ ಈ ವಿಚಾರಣೆ ಇಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿಗೆ ಸರ್ಕಾರದಿಂದ ಮಂಜೂರಾಗಿ 5 ವರ್ಷ ಆಯ್ತು, ಇವರು ಶಂಕುಸ್ಥಾಪನೆ ಮಾಡಿ 3 ವರ್ಷಕ್ಕಿಂತ ಜಾಸ್ತಿ ಆಯ್ತು. ಆದ್ರೂ ಈಗ ಏನೇ ಒಂದೇ ಒಂದು ಕಲ್ಲು ಅಲ್ಲಿಂದ ಆಚೆ ಚಾಗಲಿಲ್ಲ. ಈ ಯೋಜನೆಗೆ ಯಾವುದೇ ಒಂದು ಕೆಲಸ ಕಾರ್ಯಗಳು ನಡೀತೇ ಇಲ್ಲ. ಈಗ ತುಂಬಾ ವಿಚಾರ ಉಂಟು. ಎಲ್ಲಿವರೆಗೆ ಅಂತ ಹೇಳಿದ್ರೆ ನಮ್ಗೆ ಈಗ ಅನುಮಾನ ಬಂದಿದೆ, ಸಂಶಯ ಬಂದಿದೆ ಏನಂತ ಹೇಳಿದ್ರೆ, ಈಗ ಯೋಜನೆಯನ್ನ ನಿಟ್ಟೆಯಿಂದ ಅದನ್ನ ಬೇರೆ ಕಡೆಗೆ ವರ್ಗಾಯಿಸುವುದು ಅಲ್ಲ ತಪ್ಪಿಸುವುದು ಏನೋ ಒಂದು ನಡೀತಾ ಉಂಟು. ಇದಕ್ಕೆ ಬೇಕಾದಂತ ಇದನ್ನು ನಾನು ನಿಮ್ಗೆ ಈಗ ಕೊಡ್ಲಿಕ್ಕೆ ಇದೆ. ಯಾವ ಕಾರಣ ಏನು ಅಂತ ಗೊತ್ತಿಲ್ಲ. ನೋಡಿ, ಅವತ್ತು ಈಗ ಒಂದು ರೀತಿ ಚಾಳಿ ಅಂತ ಹೇಳ್ಬೋದು ಈ ಬಿಜೆಪಿ ಅವರು ಅಥವಾ ಸುನಿಲ್ ಕುಮಾರ್ ಅವರು. ಇಲೆಕ್ಷನ್ ಹತ್ತಿರ ಬರುವಾಗ ಏನಾದ್ರೂ ಒಂದು ಗಿಮಿಕ್ ಮಾಡ್ತಾರೆ, ಅದನ್ನ ಜನರ ಮುಂದೆ ಇಟ್ಟು ಜನರನ್ನ ಒಂದು ರೀತಿಯಲ್ಲಿ ಮೂರ್ಖರನ್ನಂತೆ ಸ್ಟ್ರೀಟ್ ಮಾಡ್ತಾರೆ, ಕಡೆಗೆ ಮತವನ್ನು ಪಡೀತಾರೆ. ನಮ್ಮ ಅಲ್ಲಿ 23ಕ್ಕೆ ಅವರು ಮಲೆನಾಡಿನಲ್ಲಿ ಶಂಕುಸ್ಥಾಪನೆ ಆಗುವ ಸಮಯದಲ್ಲಿ ಪಂಚಾಯತ್ ಚುನಾವಣೆ ಬಂದಿತ್ತು. ಆ ಸಮಯದಲ್ಲಿ ತರಾತುರಿಯಾಗಿ ಇದಕ್ಕೆ ಶಂಕುಸ್ಥಾಪನೆ ಮಾಡಿದ್ರು. ಅದರಲ್ಲಿ ಕೆಲ ಗಣ್ಯ ವ್ಯಕ್ತಿಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳಿಗೆಲ್ಲ ಕರೆದಿದ್ದಾರೆ, ಬಹಳಷ್ಟು ದೊಡ್ಡ ದೊಡ್ಡ ಭಾಷಣ ನುಡಿಗಳಿಲ್ಲ. ಇದನ್ನು ನಿಮಗೆ ಕಳಿಸ್ತೇನೆ. ಮಾಡಿ ಏನು ಮಾಡಿದ್ರು ಅಂತ ಹೇಳಿದ್ರು, ಇವರು ಹೇಳಿದ್ರು, ಸರ್ಕಾರಿ ಅಧಿಕಾರಿಗಳಿಂದ ಹೇಳಿಸಿದ್ರು 2 ರಿಂದ 3 ಸಾವಿರ ಜನರಿಗೆ ಉದ್ಯೋಗ ಆಗ್ತದೆ, ನಿಟ್ಟೆಯವರಿಗೆ, ಯುವಕರಿಗೆ, ಇನ್ನು ಬ್ಯಾಂಗ್ಳೂರಿಗೆ ಹೋಗ್ಬೇಕಾಗಿಲ್ಲ, ಇಲ್ಲಿ ಇರ್ಬೋದು, ಹಿರಿಯರಿಗೆ ಸಹಾಯ ಆಗ್ಬೋದು. ಈ ರೀತಿ ದೊಡ್ಡ ದೊಡ್ಡ ಭಾಷೆಗಳನ್ನು ನುಡಿಗಿದ್ರು. ಕಡೆಗೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ಚುನಾವಣೆ ಬಂದ ಕೂಡಲೇ ಮನೆ ಮನೆಗೆ ಹೋಗಿ ಎಲ್ರಿದ್ರು ಎಲ್ರಿಗೊಂದು ಆಸೆ, ಎಲ್ರಿಗೂ ಅಪ್ಲಿಕೇಶನ್ ಅರ್ಜಿ ತಗೊಂಡು ಈ ಯೋಜನೆಗೆ ಕೆಲಸಕ್ಕೆ ಜನರು ನಂಬಿದ್ರು, ಅರ್ಜಿಯನ್ನು ಕೊಟ್ಟರು, ಮತ್ತೆ ಇವರಿಗೆ ಮತವನ್ನು ಕೊಟ್ಟರು. ನಿಟ್ಟೆಯಲ್ಲಿ ನೀವು ನಂಬಲಿಕ್ಕಿಲ್ಲ, 31ಕ್ಕೆ 30 ಸೀಟು ಕೂಡ ಪಡ್ಕೊಂಡ್ರು ಬಿಜೆಪಿಗೆ. ಇದು ಒಂದು ಕಥೆ ಆಯ್ತು. ಇದ್ರಲ್ಲಿ ಏನಾಯ್ತು ಅಂದ್ರೆ, ಕೆಲವು ಪಾಪ ಹೆಂಗಸರು ಎಲ್ಲ ತಮ್ಮಲ್ಲಿ ಕೂಡಿಟ್ಟಿಗಳ ಹಣವನ್ನ ತೆಗೆದು ಇವರು ಹೇಳಿದ್ರು, ನೀವು ಟೈಲರಿಂಗ್ ಎಲ್ಲ ಟ್ರೈನಿಂಗ್ ಮಾಡಿಕೊಂಡು ಬನ್ನಿ, ಅದರಲ್ಲಿ ಇದಕ್ಕೆ ಪ್ಲಸ್ ಆಗುತ್ತೆ ಅಂತ ಅದನ್ನು ಕೂಡ ಮಾಡಿದ್ರು. ಒಟ್ಟಾರೆ ಒಂಥರ ಮೆಸ್ಮರೈಸ್ ಮಾಡಿ ಚುನಾವಣೆ ಗೆದ್ದು. ಆದ್ರೆ ಆಮೇಲೆ ಮಾನ್ಯ ಶಾಸಕರಾಗ್ಲಿ, ಅವರ ಪಕ್ಷದವರಾಗ್ಲಿ ಅಥವಾ ಈ ಅಧಿಕಾರಿಗಳೆಲ್ಲ ಆ ಕಡೆಗೆ ತಲೆ ಹಾಕಲಿಲ್ಲ. ಆಯ್ತು, ಕೆಲವು ವರ್ಷ ಹೋಯ್ತು. ಈಗ ನೋಡಿ, ಆಮೇಲೆ 20 ಕೋಟಿ ಯೋಜನೆ. ಆವಾಗ ಕೊನೆಗೆ ನಮ್ಮ ಸರ್ಕಾರ ಬಂತು, ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂತು. ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ್ರು. ಅವರು ಇದಕ್ಕೆ 27 ಕೋಟಿ ತರ ಯಾರು ನಮ್ಮ ಈ ಯೋಜನೆಯ ಪಾರ್ಕ್, ಈ ಥೀಮ್ ಪಾರ್ಕ್ನ ಬಗ್ಗೆ ಅವರನ್ನ ರಿಪೋರ್ಟ್ ಅಲ್ಲಿ ಕೊಟ್ಟಿರ್ಬೇಕು. ಕೊನೆಗೆ 27 ಕೋಟಿಗೆ ಏರಿಸಿದ್ರು. ಬಜೆಟ್ ಅಲ್ಲಿ ಅದಕ್ಕೆ ಹಣವನ್ನು ಇಟ್ಟರು, ಅದನ್ನ ತಿಳಿಸಿದ್ರು, ಹೀಗೆ ಆಗಿದೆ, ನೀವು ಇನ್ನು ಮುಂದುವರಿಸಬೇಕು ಅಂತ ಹೇಳಿ ಆದೇಶವನ್ನು ಕೊಟ್ಟರು. ಇದನ್ನ ಹೇಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ, ಇದು ಸೆಪ್ಟೆಂಬರ್ 5, 2024ಕ್ಕೆ ಸಂಪುಟ ಸಭೆಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವ್ ಸಿಕ್ಕಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಇದನ್ನ ಸೆಪ್ಟೆಂಬರ್ 9, 2024ಕ್ಕೆ ಮಂಜುನಾಥ್ ಭಂಡಾರಿ MLC ಅವರು, ಮತ್ತೆ ನಮ್ಮ ಪಾರ್ಟಿ ಲೆವೆಲ್ ಅವರು ಇನ್ಚಾರ್ಜ್, ಮತ್ತೆ ಸ್ಟೇಟ್ ಪ್ರೆಸಿಡೆಂಟ್ ಕೂಡ, ಆಕ್ಟಿಂಗ್ ಪ್ರೆಸಿಡೆಂಟ್, ಇವರು ಅಲ್ಲಿಂದ ಬ್ಯಾಂಗ್ಳೂರಿಂದ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟರು. ನೋಡಿ, ಬಿಜೆಪಿ ಅವರು ಹೀಗೆ ಮಾಡಿ ಮುಂದೆ ಹೋಗಿಲ್ಲ, ನಾವು ಬಹಳ ಪ್ರೊಆಕ್ಟಿವ್ ಆಗಿ ಇದನ್ನ ನಾವು ಪುನಃ ಮಂಜೂರು ಮಾಡಿ ಕೆಲಸಕ್ಕೆ ತ್ವರಿತವಾಗಿ ಮಾಡುವಂತೆ ಇದು ಮಾಡಿದ್ದೇವೆ, ಆದೇಶಿದ್ದೇವೆ. ಆ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟರು. ಇದು ಕೂಡ ಪೇಪರ್ ಕೊಟ್ಟರು. ಇದು ಯಾವಾಗ? ಸೆಪ್ಟೆಂಬರ್ 2024ಕ್ಕೆ. ಆಮೇಲೆ ಕೂಡ ಏನೂ ಆಗಿಲ್ಲ, ಇದರ ಬಗ್ಗೆ ಏನೇ ಕಾರ್ಯಕ್ರಮ ಮುಂದುವರಿಲಿಲ್ಲ. ಇದರ ಎಡೆಯಲ್ಲಿ ಅದರ ಬಗ್ಗೆ ಮತ್ತೆ ಕೊನೆಗೆ ಸ್ವಲ್ಪ ಜಾಸ್ತಿ ಹೇಳ್ತಾರೆ. ಅದ್ರ ಎಡೆಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಬಹಳ ಇಂಟ್ರೆಸ್ಟಿಂಗ್ ಅದು. ಇದರ ಎಡೆಯಲ್ಲಿ
ಯಾಕೆ ಅಂತ ಗೊತ್ತಿಲ್ಲ. ಇವರೊಂದು ಅಲ್ಲಿ ಕೆಲಸ ಮಾಡಿದ್ರು 13 ಸೆಪ್ಟೆಂಬರ್ಗೆ ನೋಡಿ, 9ನೇ ಸೆಪ್ಟೆಂಬರ್ 2024 ಮಂಜುನಾಥ್ ಬಂಡೆ ಅವರ ಸ್ಟೇಟ್ಮೆಂಟ್ ಬಂದದ್ದು. ಸೆಪ್ಟೆಂಬರ್ 13, 2024 ಇವರು ಅಲ್ಲಿ ಇನ್ನೊಂದು ಯೋಜನೆಯನ್ನ ತಂದರು. ಒಂದು ಯಾವುದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಲ್ಲಿ ಕಾಮಗಾರಿಯನ್ನು ಆರಂಭಿಸಿದ್ರು. ಅದೇ ಸ್ಪಾಟ್ ಅಲ್ಲಿ ಹಾಕಿ ಗಿಡ ಎಲ್ಲ ನೆಟ್ಟರು. ಸುಮಾರು 4 ಎಕರೆ ಚಿಲ್ಲರೆ ಜಾಗದಲ್ಲಿ ಗಿಡ ಎಲ್ಲ ಹಾಕಿದ್ದಾರೆ. ಅದರ ಡೀಟೇಲ್ಸ್ ಕೂಡ ನನ್ನಲ್ಲಿದೆ, ನಾನು ಕೊಡ್ತೇನೆ. ಎಷ್ಟು ದೊಡ್ಡ ಬೋರ್ಡ್ ಎಲ್ಲ ಹಾಕಿದ್ದಾರೆ. ಅದರಲ್ಲಿ ಕೂಡ ನಾಟಕ ಆಡಿದಂಗೆ ಉಂಟು, ಅವರು ಬೋರ್ಡ್ ಅಲ್ಲಿ ಹಾಕಿದ್ದಾರೆ. ಇದು ಅದೇ ಜಾಗದಲ್ಲಿ. ಇದು ಯಾಕೆ ಮಾಡಿದ್ರು ಅಂತ ಗೊತ್ತಾಗಿಲ್ಲ. ಮತ್ತೆ ಕೊನೆಗೆ ಏನಾಯ್ತು, ಇದನ್ನು ನಾನು ಒಂದು 2 ವರ್ಷದಿಂದ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಯಾಕೆ ಇದು ಆಗ್ತಾ ಉಂಟು ಅಂತ ನೋಡುವಾಗ ಸರ್ಕಾರದ ವತಿಯಿಂದ ಅವರಿಗೆ ಇದು ಗಮನಕ್ಕೆ ಬಂದಿರೋ ಗೊತ್ತಿಲ್ಲ. ಅಲ್ಲಿ ಎಲ್ಲ ನಡೀತಾ ಉಂಟು. ಯಾಕಂದ್ರೆ ನಾನು ಇದರ ಮಿನಿಸ್ಟರ್ MB ಪಾಟೀಲ್ ಇದ್ದಾರೆ, ಶಿವಾನಂದ ಪಾಟೀಲ್ ಇದ್ದಾರೆ ಹ್ಯಾಂಡ್ಲೂಮ್ ಟೆಕ್ಸ್ಟೈಲ್ಗೆ. ಆಮೇಲೆ ಇದರ ಕಮಿಷನರ್ ಆಫ್ ಟೆಕ್ಸ್ಟೈಲ್ ಬ್ಯಾಂಗ್ಳೂರು ಶಿವಜ್ಯೋತಿ. ಆಮೇಲೆ ಡೈರೆಕ್ಟರ್ ಆಫ್ ಇದು ಜಾಯಿಂಟ್ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್, ಡೆಪ್ಯೂಟಿ ಡೈರೆಕ್ಟರ್, ಇವರನ್ನೆಲ್ಲ ನಾನು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಂದ ಮಾತಾಡ್ತಾ ಇದ್ದೆ ಏನಾಗ್ತಾ ಇದೆ ಅಂತೇಳಿ. ಅವರಿಂದ ಬಂದ ಉತ್ತರದ ಪ್ರಕಾರ ಇಲ್ಲಿ ಕಳೆದ ನೋಡಿ, ಯಾವಾಗ ಅದರ ಮೊದಲಿನ ವಿಚಾರ ನನಗೆ ಗೊತ್ತಿಲ್ಲ, 16/6/2025 ಒಂದು ಟೆಂಡರ್ ಕರೆದು ಇದಕ್ಕೆ ಏನಂದ್ರೆ ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿ ಕೊಡ್ಬೇಕು, ಅಂದ್ರೆ ಮೂಲಸೌಕರ್ಯ